ಬಿಗ್ ಬಾಸ್ ಅವರು ಮಧ್ಯಾಹ್ನ ಬಿಟ್ಟಂತ ಪ್ರೋಮೋದಲ್ಲಿ ಸಂಗೀತ ಅಕ್ಕ ಅವ್ರು ಕಾರ್ತಿಕ್ ಅಣ್ಣವ್ರನ್ನ ಸಂಗೀತ ಅಕ್ಕ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ತರ ತೋರಿಸಿದ್ದಾರೆ. ಬಟ್ ಇಲ್ಲಿ ಸಂಗೀತ ಅಕ್ಕ ಅವರು ಒಂದು ರೀಸನ್ ಕೊಟ್ಟರು. ಕಾರ್ತಿಕ್ ಅವರು ನನ್ನ ಬಗ್ಗೆ ಬೇರೆಯವ್ರ ಹತ್ರ ಹೋಗಿ ಇಲ್ದಿರೋದನ್ನೆಲ್ಲ ಹೇಳ್ತಾ ಇರ್ತಾರೆ, ಅವ್ರಿಗೆ ತಲೆಗೆ ಬೇರೆ ಇನ್ಫಾರ್ಮೇಶನ್ ತುಂಬ್ತಾ ಇರ್ತಾರೆ ಅಂತ. ಸೊ ಅದಕ್ಕೆ ಕಾರ್ತಿಕ್ ಅಣ್ಣವ್ರು ಹೇಳ್ತಾರೆ, ನಾನು ಆ ಥರದ್ದು ಮಾಡೋದಿಲ್ಲ, ಬಟ್ ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಮಾಡೋದು, ಅವ್ರಿಗೆ ಅನ್ಸಿದ್ದನ್ನೇ ಅವ್ರು ಹೇಳೋದು, ಮತ್ತೆ ಅವರ ಒಂದು ಅವಕಾಶಕ್ಕೋಸ್ಕರ ಯಾವ ಜೊತೆ ಇದ್ರೆ ನಮ್ಗೆ ಯೂಸ್ ಆಗುತ್ತೆ ಅನ್ನೋದನ್ನ ಅವ್ರು ಥಿಂಕ್ ಮಾಡೋದು ನಾನಲ್ಲ, ಸಮಯ ಸಾಧಕಿ ಅವರು ಅಂತ ಹೇಳ್ತಾರೆ. ಸೊ ಅದಕ್ಕೆ ಸಂಗೀತಕ್ಕೆ ಅವರು ಕಾರ್ತಿಕ್ ಒಬ್ರು ಈಗೋಯಿಸ್ಟಿಕ್ ಅಂತ ಹೇಳ್ತಾರೆ. ಆ್ಯಂಡ್ ಅದಕ್ಕೆ ಕಾರ್ತಿಕ್ ಅಣ್ಣರು ಹೌದು ನಾನು ಈಗೋಯಿಸ್ಟಿಕ್ ಏನು ಇವಾಗ ಅನ್ನೋ ಥರ ಒಂದು ರಿಪ್ಲೈ ಕೊಡ್ತಾರೆ. ಸೊ ಈ ಥರ ಒಂದು ಒಬ್ರ ಮೇಲೆ ಒಬ್ಬರು ಟಾಂಗನ್ನು ಕೊಟ್ಕೊಂಡು ಒಬ್ರ ಮೇಲೆ ಒಬ್ರು ಕೌಂಟರ್ನ ಹಾಕ್ಕೊಂಡು ಈ ಥರ ನಾಮಿನೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಕಡೆ ವರ್ತೂರ್ ಸಂತೋಷ್ ಅಣ್ಣವರನ್ನ ನಮ್ರತಕ್ಕ ಅವ್ರು ನಾಮಿನೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈಗ ವಿನಯ್ ಅಣ್ಣವರು ಸಹ ಕಾರ್ತಿಕ್ ಅಣ್ಣವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಆ್ಯಂಡ್ ತುಕಾಲಿ ಸಂತೋಷ್ ಅಣ್ಣವ್ರು ಮಾತ್ರ ಯಾವತ್ತಿನ ಪ್ರಕಾರ ಪ್ರತಾಪ್ ಅಣ್ಣವ್ರನ್ನೇ ನಾಮಿನೇಟ್ ಮಾಡಿದ್ದಾರೆ. ಬಟ್ ಬಿಗ್ ಬಾಸ್ ಮನೇಲಿ ಈ ಒಂದು ಹೀಟ್ ಮಾತ್ರ ಹೆವಿಯಾಗಿ ಓಡ್ತಾ ಇದೆ. ಹೊಸ ವರ್ಷನ ಅಂತ ನೋಡಿದೆ, ಒಂದು ಬಿಗ್ ಬಾಸ್ ಅಲ್ಲಿ ನಾಮಿನೇಷನ್ ಅದು ಸಖತ್ತಾಗಿ ನಡೀತಾ ಇದೆ. ಬಟ್ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ ಆ ಪ್ರೋಮೋ ನೋಡ್ತಾ ಇದೆ. ಬಟ್ ಪ್ರೋಮೋ ನೋಡಿ ಯಾವತ್ತ ಡಿಸೈಡ್ ಮಾಡಬಾರ್ದಲ್ವಾ. ಸೊ ನೋಡೋಣ. ಬಟ್ ಈಗ ಬಂದಿರೋಂಥ ಪ್ರೋಮೋಗೆ ಆ್ಯಕ್ಚುಲಾಗಿ ಒಂದು ಹೈಲೈಟ್ ಕಮೆಂಟ್ಸ್ ಅಂತಲೇ ಹೇಳ್ಬೋದು, ತುಂಬ ಇಂಟ್ರೆಸ್ಟಿಂಗ್ ಕಮೆಂಟ್ಸ್ ಅಂತ ಹೇಳ್ಬೋದು. ಯಾಕಂದರೆ ಫ್ರೆಂಡ್ಸ್ ಆಗಿದ್ದವ್ರು ಏಕಾಏಕಿ ಈ ಥರ ಆದರೆ ಯಾವ ರೀತಿ ಕಮೆಂಟ್ಸ್ ಬರ್ಬೋದು. ಸೊ ಅದಕ್ಕೆ ನಾನು ಸಹ ಚೆಕ್ ಮಾಡ್ತಾ ಇದ್ದೆ. ಸೊ ಅದ್ರಲ್ಲಿ ನನಗೆ ಇಂಟ್ರೆಸ್ಟ್ ಅಂತ ಹೈಲೈಟ್ ಅನ್ಸಿದ ಕಮೆಂಟ್ಸ್ ಎಲ್ಲ ನಿಮಗೂ ಹೇಳೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಇದು ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ವೇ ಅಲ್ಲ, ಇದು ನಿಮ್ಮಗಳ ಕಮೆಂಟೇ, ಜಸ್ಟ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಕಮೆಂಟ್ ನೋಡ್ತಾ ಹೋದರೆ, ಫಿನಾಲೆ ಬಂದಂಗೆ ಸ್ವಲ್ಪ ಜನ ಚೇಂಜ್ ಆಗ್ತಾ ಇದ್ದಾರೆ, ಆದರೆ ಸಂಗೀತ ಮೊದಲಿಂದನೂ ಹಾಗೇ ಇದ್ದಾರೆ. ಸೊ ಸಂಗೀತಗೆ ವೋಟ್ ಮಾಡ್ತೀವಿ ನಾಮಿನೇಟ್ ಆದ್ರೂ ಅಷ್ಟೇ. ಸೊ ಅವ್ರು ಹೇಳ್ತಾ ಇದ್ದಾರೆ ಫಿನಾಲೆ ಬರ್ತಾ ಇದ್ದಂಗೆ ಸ್ವಲ್ಪ ಜನ ಚೇಂಜ್ ಆಗ್ತಾ ಇದ್ದಾರೆ, ಬಟ್ ಇಲ್ಲಿ ಚೇಂಜ್ ಆಗದೆ ಇರೋಂಥ ಒಬ್ಬ ಹುಡುಗಿ ಯಾರಪ್ಪ ಅಂದ್ರೆ ಅದು ಸಂಗೀತ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇರ್ಬೋದು ಗುರು, ಬಿಕಾಸ್ ಬಿಗ್ ಬಾಸ್ ಮನೇಲಿ ಅವ್ರು ಗೆಲ್ಲಬೇಕು ಅಂತ ಯಾರು ಏನೆಲ್ಲ ಯೂಸ್ ಮಾಡ್ತಾರೆ ಟ್ರಿಕ್ಸ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ ಆ್ಯಕ್ಚುಲಾಗಿ ಏನು ಚೇಂಜ್ ಆಗದೆ ಇರೋಂಥದ್ದು ಸಂಗೀತ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ನಾಮಿನೇಟ್ ಮಾಡೋಕ್ಕೆ ಕಾರಣ ಕೊಡು ಅಂದರೆ ಕಾರ್ತಿಕ್ ಏಕೆ ಅವನ ಬಗ್ಗೆ ಹೇಳ್ಕೊಳ್ತಾ ಇದ್ದಾನೆ. ಸೊ ಅವ್ರು ಹೇಳ್ತಾ ಇದ್ದಾರೆ ಸಂಗೀತನ ನಾಮಿನೇಟ್ ಮಾಡೋದಕ್ಕೆ ಒಂದು ಕಾರಣ ಕೊಡಪ್ಪ ಅಂದರೆ ಏನಕ್ಕೆ ಅವನ ಬಗ್ಗೆ ಅವನೇ ಹೇಳ್ಕೊಳ್ತಿದ್ದಾನೆ ಅಂದರೆ ಇಂಡೈರೆಕ್ಟಾಗಿ ಸಂಗೀತ ಅವ್ರಿಗೆ ಹೇಳಿರೋದೆಲ್ಲ ಅವ್ರಿಗೆ ಅಪ್ಲೈ ಆಗುತ್ತೆ ಅಂತ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ಅವರು ಯಾರ ಬಗ್ಗೆ ಮನಸ್ತಾಪ ಇದ್ದರೋ ಅವರ ಹತ್ತಿರನೇ ಹೋಗಿ ಹೇಳುತ್ತಾರೆ, ಹಿಂದೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಲ್ಲ, ಪಿನ್ ಇಡೋ ಥರ ಮಾತನ್ನ ನಂಬಲ್ಲ. ಆ್ಯಂಡ್ ಹೇಳ್ತಾ ಇದ್ದಾರೆ ಸಂಗೀತ ಅವರಿಗೆ ಯಾರ ಹತ್ರ ಆದ್ರೂ ಪ್ರಾಬ್ಲಮ್ ಇದ್ರೆ ಅಥವಾ ಯಾರ ಹತ್ರ ಆದ್ರೂ ಮಾತಾಡ್ಬೇಕಂದ್ರೆ ಡೈರೆಕ್ಟಾಗಿ ಅವ್ರ ಹತ್ರನೇ ಹೋಗಿ ಮಾತಾಡ್ತಾರೆ. ಆ್ಯಂಡ್ ಈ ಥರ ಪಿನ್ ಇಡೋಂಥ ಕೆಲಸಗಳೆಲ್ಲ ಮಾಡಲ್ಲ ಅಥವಾ ಪಿನ್ ಇಡೋರ ಹತ್ರ ಫಸ್ಟೇ ನಂಬೋದಿಲ್ಲ. ಯಾವತ್ತೂ ಅಷ್ಟೇ ಅವ್ರು ಏನಾದರೂ ನೇರ ನೋಡಿ ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಒಂದು ಮಹಿಳೆ ವಿನ್ ಆಗಲಿ ಅಂತ ಅಲ್ಲ ಹೇಳ್ತಿರೋದು, ಅಲ್ಲಿ ಇರೋರಿಗೆ ಇವಳೆ ಬೆಸ್ಟ್ ಆ್ಯಂಡ್ ಫೈಟರ್ ಅಂತ ಹೇಳ್ತಿದ್ದೀನಿ. ಸೊ ಅವ್ರು ಹೇಳ್ತಿದ್ದಾರೆ ಒಂದು ಹುಡುಗಿ ವಿನ್ ಆಗಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ಅಲ್ಲಿರೋಂಥವ್ರಲ್ಲಿ ಇವಳೆ ಬೆಸ್ಟ್ ಫೈಟರ್ ಆ್ಯಂಡ್ ಬೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನಮ್ಮ ಸಂಗೀತ ಜೊತೆ ಇದಕ್ಕೆ ಇಷ್ಟು ದಿನ ಇದ್ದಿದ್ದು, ಲಾಸ್ಟ್ ಅಂದ್ರೆ ನಿನ್ನ ರಿಯಲ್ ಫೇಸ್ ಗೊತ್ತಾಯ್ತಲ್ಲ. ಸೊ ಅವ್ರು ಹೇಳ್ತಿದ್ದಾರೆ ಇಷ್ಟು ದಿನ ಸಂಗೀತ ಜೊತೆ ಇದಕ್ಕೆ ಇದ್ದ, ಅಟ್ಲೀಸ್ಟ್ ಲಾಸ್ಟಲ್ಲಾದ್ರೂ ನಿನ್ನ ರಿಯಲ್ ಫೇಸ್ ಗೊತ್ತಾಗ್ತಿದೆಯಲ್ಲಪ್ಪ ಸಾಕು ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ ಮಾಡೋದು ಸರಿ, ಸಂಗೀತ ಮಾಡಿದ್ರೆ ತಪ್ಪು. ಹೋದ್ವಾರ ಸಂಗೀತಗೆ ನಾಮಿನೇಟ್ ಮಾಡ್ತಾ ಸಂಗೀತ ಮಾಡಿದ್ರೆ ಉರಿ ಆಯ್ತಾ ನಿಂಗೆ ಡ್ಯಾಶ್ ಅಕ್ಸೆಪ್ಟ್ ಮಾಡ್ಕೋಬೇಕು ಅಷ್ಟೇ. ಸೊ ಅವ್ರು ಹೇಳ್ತಿದ್ದಾರೆ ಹೋದ್ವಾರ ನೀನು ಸಂಗೀತನ ನಾಮಿನೇಟ್ ಮಾಡಿದೆ, ಸೊ ಆಗ ಸಂಗೀತ ಸುಮ್ಮನೆ ಇದ್ಲು, ಬಟ್ ಈ ವಾರ ಸಂಗೀತ ನಿನ್ನ ನಾಮಿನೇಟ್ ಮಾಡಿದ್ರೆ ನಿಂಗೆ ಅಷ್ಟು ಉರ್ಕೊಳ್ತಿದೀಯಾ, ಸುಮ್ಮನೆ ಅವಳು ಅಕ್ಸೆಪ್ಟ್ ಮಾಡ್ಬೇಕಷ್ಟೇ. ನೀನು ಅವಳು ನಾಮಿನೇಟ್ ಮಾಡಿದ್ರೆ ಅಕ್ಸೆಪ್ಟ್ ಮಾಡಬೇಕು, ಯಾಕೆಂದ್ರೆ ನೀನು ಮಾಡಿದ್ರೆ ಸರಿ ಸಂಗೀತ ಮಾಡಿದ್ರೆ ತಪ್ಪ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ವಿನಯ್ ನಿಂಗೆ ಹೇಳಿರೋ ಪದಗಳೆಲ್ಲ ನಿಜ ಅನ್ನಿಸ್ತಿದೆ, ಬಳೆಗಳ ರಾಜ ತಗಡು ಅಂತ ಗೂಬೆ ಅಂತ ಟಾಸ್ಕ್ ವಿನಯ್ ಹೇಳಿರೋ ಮಾತು ನಿಜ ಅಂತ ಪ್ರೂವ್ ಮಾಡ್ತಿದ್ಯಾ, ಫೋಕಸ್ ಮಾಡು ಅಂತ ಬಂದಿದ್ರೆ ಒಂದು ಹುಡುಗಿ ಬಿಟ್ಟು ಇನ್ನೊಂದು ಹುಡುಗಿ ಜೊತೆ ಜೊಲ್ಲು ಸುರಿಸ್ತಾ ಹೋಗೋದಲ್ಲ, ದುಡ್ಡು ವಾಪಸ್ ಕೊಟ್ಟು ಈಗೋ ತೋರಿಸಿದ್ದು ನೀನು, ಕೊನೆಗೂ ಒಪ್ಪಿಸ್ಕೊಂಡೆ ನೀನೇ ಈಗೋಸ್ಟಿಕ್ ಅಂತ. ಇನ್ನೊಬ್ರಿಗೆ ಹೇಳೋದು ಬಿಡು, ಹೋದ ವಾರ ಅದೇ ರೀಸನ್ ಇವಾಗಲೂ ಇದೆ, ಎಷ್ಟೊಂದು ಉರ್ಕೋತೀಯ ಸಂಗೀತ ಕಂಡ್ರೆ ಅಂತ ಗೊತ್ತಾಗ್ತಿದೆ, ಎಲ್ಲರಲ್ಲೂ ನಿಂಗೆ ಬೇಕಾಗಿದ್ದು ಯೂಸ್ ಮಾಡಿಕೊಂಡು ಬಿಟ್ಬಿಡ್ಬೇಕು ಅನ್ಕೊಂಡಿದ್ಯಾ,
ನೀನು ನಿಜವಾದ ಸಮಯ ಸಾಧಕ. ಸೊ ಅವ್ರು ಹೇಳ್ತಿದ್ದಾರೆ, ವಿನಯ್ ಅವರು ಒಂದು ಗೊಂಬೆ ಟಾಸ್ಕಲ್ಲಿ, ಅಂದರೆ ಗೊಂಬೆ ಥರ ಕುತ್ಕೊಬೇಕು ಅನ್ನೋಂಥ ಟಾಸ್ಕಲ್ಲಿ ಹೇಳಿದ ಪದಗಳೆಲ್ಲ ನಿನಗೆ ನಿಜ ಆಗ್ತಾ ಇದೆ. ಯಾಕಂದ್ರೆ ನೀನೇ ಪ್ರೂವ್ ಮಾಡ್ಕೊತಿದ್ದೆ. ಹೋದ್ವಾರ ನೀನು ಹೇಳ್ತಿದ್ದೆ ಯಾವುದು ಈಗೋಯಿಸ್ಟಿಕ್ ಅಂತ, ದುಡ್ಡನ್ನು ವಾಪಸ್ ಕೊಟ್ಬಿಟ್ಟು ಈಗ ನೀನೇ ಪ್ರೂವ್ ಮಾಡ್ಕೊಂಡಿದೀಯಾ ನೀನು ಸಮಯ ಸಾಧಕ ಈಗೋಯಿಸ್ಟಿಕ್ ಅಂತ. ಮತ್ತು ಸಂಗೀತಕ್ಕೆ ಯಾಕೆ ಹೇಳ್ತೀಯಾ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಅರ್ಥ ಮಾಡಿಕೊಳ್ಳದೆ ಇರುವವರಿಗೆ ಅರ್ಥ ಮಾಡಿಸೋದು ಬೇಡ, ಅರ್ಥ ಮಾಡಿಕೊಳ್ಳುವವರಿಗೆ ಅರ್ಥ ಮಾಡಿಸೋದು ಬೇಡ, ಎಲ್ಲವೂ ಅವರವರ ಚಿಂತನೆಗೆ ಬಿಟ್ಟಿದ್ದು. ಸೊ ಅವ್ರು ಹೇಳ್ತಿದ್ದಾರೆ, ಅರ್ಥ ಮಾಡ್ಕೊಂಡಿರೋರ್ಗೂ ಅರ್ಥ ಮಾಡ್ಸೋದು ಬೇಡ, ಅರ್ಥ ಮಾಡ್ಕೊಳ್ದಿರೋರ್ಗೂ ಅರ್ಥ ಮಾಡ್ಸೋದು ಬೇಡ, ಎಲ್ಲ ಅವ್ರ ಯೋಚನೆಗೆ ಬಿಟ್ಟಿದ್ದು, ನಿನ್ನ ಪಾಡಿಗೆ ನೀನಿರೋ ಸಂಗೀತ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ ಹೇಗೆ ಉರ್ಕೊಂಡಿರೋದಕ್ಕೆ ಕಾರಣ ಸಂಗೀತ ಇವನನ್ನು ತಿರುಗಿಯೂ ನೋಡ್ತಿಲ್ಲ ಅಂತ. ಪಾಪ ಪೂರ್ ಕಾರ್ತಿಕ್. ಸೊ ಅವ್ರು ಹೇಳ್ತಿದ್ದಾರೆ, ಕಾರ್ತಿಕ್ ಈ ಥರ ಉರ್ಕೊಂಡಿರೋದಕ್ಕೆ ಕಾರಣ ಪಾಪ ಸಂಗೀತ ಅವಳನ್ನ ತಿರುಗೂ ನೋಡ್ತಾ ಇಲ್ಲ ಅನ್ನೋದಕ್ಕೆ. ಪಾಪ ಅದಕ್ಕೆ ಕಾರ್ತಿಕ್ ಅಷ್ಟು ಉರ್ಕೊಳ್ತಿದ್ದಾನೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಮೊದಲ ದಿನದಿಂದ ಸಂಗೀತ ಒಬ್ಳೇ ಆಡಿದ್ದು ನಾವು ಯಾರೂ ನೋಡಿಲ್ಲ, ಎಲ್ಲರನ್ನೂ ಅವಳ ಆಟಕ್ಕಾಗಿ ಬಳಸಿಕೊಂಡು ಕೆಟ್ಟ ಮನಸ್ಸಿನ ಹುಳ. ಸೊ ಅವ್ರು ಹೇಳ್ತಿದ್ದಾರೆ, ಸಂಗೀತ ಡೇ 1 ಒಬ್ಳೆ ಆಡಿದಂತೂ ನಾವು ನೋಡ್ಲಿಲ್ಲ, ಎಲ್ಲರನ್ನೂ ಅವಳ ಆಟಕ್ಕೋಸ್ಕರ, ಅವಳ ಪರ್ಸ್ನಲ್ ರೀಸನ್ಗೋಸ್ಕರ ಬಳಸ್ಕೊಂಡಿದ್ದಾಳೆ ಅಷ್ಟೇ, ಒಬ್ಬ ಕೆಟ್ಟ ಹುಳು ಅಂತ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ ಸಂಗೀತ ಬಗ್ಗೆ ಎಲ್ಲೂ ಕೂಡ ಯಾರ ಜೊತೆನೂ ಮಾತಾಡಿಲ್ಲ, ಬಟ್ ಆದರೆ ನೀನು ಸಂಗೀತನ ಬಗ್ಗೆ ಎಲ್ಲರ ಜೊತೆ ಮಾತಾಡಿದ್ಯಾ. ಸೊ ಅವ್ರು ಹೇಳ್ತಿದ್ದಾರೆ, ಕಾರ್ತಿಕ್ ಸಂಗೀತ ನಿನ್ನ ಬಗ್ಗೆ ಎಲ್ಲೂ ಯಾರ ಹತ್ರನೂ ಮಾತಾಡಿಲ್ಲ, ಬಟ್ ನೀನು ಸಂಗೀತ ಬಗ್ಗೆ ಎಲ್ಲರ ಹತ್ರನೂ ಎಲ್ಲ ಟೈಮಲ್ಲೂ ಮಾತಾಡಿದ್ಯಾ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಈ ಕಾರ್ತಿಕ್ ಮಾತ್ರ ಸಂಗೀತಗೆ ಈಗೋಯಿಸ್ಟಿಕ್ ಅಂತ ಹೇಳಬಹುದು, ಆದರೆ ಸಂಗೀತ ಹೇಳಿದರೆ ಉರಿಯುತ್ತೆ, ಎಷ್ಟೇ ಕಷ್ಟ ಬಂದರೂ ನೀನು ಇಲ್ಲದಿರು, ನಿನಗಾಗಿ ನಿನ್ನ ಸೈನ್ಯ ಹೋರಾಡುತ್ತಿದೆ. ಸೊ ಅವ್ರು ಹೇಳ್ತಿದ್ದಾರೆ, ಕಾರ್ತಿಕ್ ಸಂಗೀತಗೆ ಈಗೋಯಿಸ್ಟಿಕ್ ಅಂತ ಹೇಳಿದ್ದ, ಆದರೆ ಈಗ ಸಂಗೀತ ಕಾರ್ತಿಕ್ಗೆ ಈಗೋಯಿಸ್ಟಿಕ್ ಅಂತ ಹೇಳಿದ್ರೆ ಒಪ್ಕೊಳ್ಳೋದಕ್ಕೆ ಆಗ್ತಿಲ್ಲ, ತುಂಬ ಉರ್ಕೊಳ್ತಾ ಇದ್ದಾನೆ. ಬಟ್ ಏನೇ ಆಗಲಿ, ಎಷ್ಟೇ ಕಷ್ಟ ಬಂದರೂ ನಿನ್ನ ಪಾಡಿಗೆ ನೀನಿರೋ, ನಿನ್ನಾಟ ನೀನು ಆಡು, ನಾವು ಇಲ್ಲಿ ಒಂದು ಸೈನ್ಯನೇ ನಿನಗೋಸ್ಕರ ಹೋರಾಡ್ತಾ ಇದೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ಗೆ ನಿಂಗೆ ನಾಚಿಕೆ ಮಾನ ಮರ್ಯಾದೆ ಇದೆಯೇನೋ, ಇಷ್ಟು ದಿನ ಒಬ್ಬರನ್ನ ಯೂಸ್ ಮಾಡಿಕೊಂಡು ಹೆಸರು ಮಾಡಿದ್ದು ನೀನು ಸಂಗೀತ ಎಂದಾನೆ, ಸ್ಕ್ರೀನ್ ಸ್ಪೇಸ್ಗೋಸ್ಕರ ಬರೀ ಹುಡುಗಿರನ್ನ ಬಳಸ್ಕೊಳ್ಳೋದೇ ಆಯಿತು. ಮೊದಲು ಸಂಗೀತ, ತನಿಷಾ, ಸಿರಿ, ಇವಾಗ ನಮ್ರತಾ. ತೂ ನಿನ್ನ ಜನ್ಮಕ್ಕೆ, ಹೆಣ್ಣು ಹುಡುಗಿರು ಹಿಂದೆ ಬಿದ್ದು ಆಡೋದಲ್ಲ, ಒಬ್ಬನೇ ಆಡು. ಈಗೋ ಅನ್ನೋದು ಎಷ್ಟು ಯೂಸ್ ಮಾಡ್ತಿದ್ಯಾ, ನಿಂಗೇನು ಇಷ್ಟ ಇಲ್ವಾ? ಓ ಇವಾಗ ನಿನ್ನ ಬುದ್ಧಿ ಗೊತ್ತಾಗ್ತಿದೆ, ಅದಕ್ಕೆ ದೂರ ಇರೋದಕ್ಕೆ ಹೊಟ್ಟೆ ಕಿಚ್ಚು. ಅವಳ ಮೇಲೆ ಎಲ್ಲರೂ ಟಾಪ್ 3ಗೆ ಸಂಗೀತನ ಆಯ್ಕೆ ಮಾಡಿರೋದಕ್ಕೆ. ನಿಂಗೆ ವಿನಯ್ ಸರಿ ಉಗಿಯೋಕೆ, ಯಾವ ಸಂಬಂಧನೂ ಉಳಿಸ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ನಿಂಗೆ, ಅವನು ಹೇಳಿದ್ದು ಸರಿ ಇದೆ. ಸರ್ ಹೇಳ್ತಿದ್ದಾರೆ, ನಿನಗೆ ಸಂಗೀತನ ಉಳಿಸ್ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ, ನಿನಗೆ ವಿನಯ ಸರಿಯಾಗಿ ಉಗಿಯೋದಕ್ಕೆ. ಬಟ್ ಒಂದು ಸ್ಕ್ರೀನ್ ಸ್ಪೇಸ್ಗೋಸ್ಕರ ಎಲ್ಲ ಹುಡುಗಿರನ್ನ ಬಳಸ್ಕೊಂಡಿದ್ದು ನೀನು, ಈಗ ಅವಳಿಗೆ ಹೇಳ್ತಿದ್ಯಾ ಪಾಪ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ ತಲೆಯಲ್ಲಿ ಇರೋ ಬ್ರೈನ್ ಸ್ಪೇಸ್ ಸ್ವಿಚ್ ಆಫ್ ಆಗಿದೆ ಅನ್ನಿಸ್ತಿದೆ, ತನಗೆ ಹೇಳ್ಕೋಬೇಕಾಗಿರೋ ಪಾಯಿಂಟ್ಸ್ನ ಬೇರೆಯವರಿಗೆ ಹೇಳ್ತಿದ್ದಾನೆ. ಅಂದರೆ ಹೇಳ್ದೆ ಅಲ್ವಾ ನಾನು ಆಗಲೇ, ಕಾರ್ತಿಕ್ ಅವ್ರಿಗೆ ಈ ಥರ ಸಂಗೀತ ಅವ್ರಿಗೆ ರೀಕೌಂಟ್ರ್ ಕೊಡ್ತದೆ, ಈ ಥರ ಒಂದು ಹೇಳ್ತಿದ್ದಾರೆ ಅಂತ. ಸೊ ಈ ಥರ ಪಾಯಿಂಟ್ಸನ್ನು ನೀವು ಸಂಗೀತಗೆಲ್ಲ ಹೇಳ್ಕೊಬೇಕಾಗಿರೋದು, ನಿಮಗೆ ನೀವು ಹೇಳ್ಕೊಬೇಕಾಗಿರೋದು, ಮೇ ಬಿ ನಿಮ್ದು ಬ್ರೈನ್ ಸ್ವಿಚ್ ಆಫ್ ಆಗಿರಬೇಕು ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ ಅವರು ಇಷ್ಟೊಂದು ಜನಪ್ರಿಯ ಆಗೋಕೆ ಸಂಗೀತ ಜೊತೆ ಇದ್ದ ಬಾಂಧವ್ಯನೇ ಕಾರಣ ಆಗಿತ್ತು, ಆದರೆ ಇವಾಗ ಅವರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಸಂಗೀತ ಸಪೋರ್ಟ್ ಮಾಡೋರು ಯಾವಾಗಲೂ ಇರ್ತೀವಿ. ಸೊ ಅವ್ರು ಹೇಳ್ತಿದ್ದಾರೆ, ಕಾರ್ತಿಕ್ ಇಷ್ಟೊಂದೆಲ್ಲ ಜನಪ್ರಿಯ ಆಗೋದಕ್ಕೆ, ಇಷ್ಟೊಂದೆಲ್ಲ ಫ್ಯಾನ್ಸ್ ಬೇಸ್ ತಗೊಳ್ಳೋದಕ್ಕೆ ಮೈನ್ ರೀಸನ್ನೇ ಸಂಗೀತ. ಈಗ ಅವಳನ್ನೇ ಟಾರ್ಗೆಟ್ ಮಾಡ್ತಿದ್ದಾನೆ, ಈಗ ಅವಳನ್ನೇ ಜಾಸ್ತಿ ನೆಗ್ಲೆಕ್ಟ್ ಮಾಡ್ತಿದ್ದಾನೆ. ಬಟ್ ಏನೇ ಆಗಲಿ ನಾವು ಸಂಗೀತಗೆ ಸಪೋರ್ಟ್ ಮಾಡ್ತೀವಿ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಇದಕ್ಕೆ ಕಾಯ್ತಾ ಇದ್ವಿ, ಸಂಗೀತ ಹೇಳಿದ್ಮೇಲೆ ಯಾರಾದರೂ ಒಪ್ಲೇಬೇಕು, ಅದು ಕಾರ್ತಿಕ್ ಮಾತ್ರ ಅಲ್ಲ, ಯಾರಾದರೂ ಸರಿ. ಸೊ ಅವ್ರು ಹೇಳ್ತಿದ್ದಾರೆ, ಇದಕ್ಕೆ ಕಾಯ್ತಾ ಇದ್ವಿ, ಸಂಗೀತ ಹೇಳೋದ್ಲು ಅಂದಮೇಲೆ ಅದು ಕರೆಕ್ಟಾಗಿರುತ್ತೆ, ಅವಳು ಹೇಳಿದ್ಮೇಲೆ ಖಂಡಿತವಾಗ್ಲು ಒಪ್ಕೊಂಡ್ಲೇಬೇಕು, ಅದು ಕಾರ್ತಿಕನಾಗಿರ್ಲಿ ಇನ್ಯಾರಾದ್ರೂ ಆಗಿರ್ಲಿ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಇಡೀ ಮನೆಯಲ್ಲಿ ನಂಬರ್ 1 ಆಪರ್ಚುನಿಸ್ಟ್ ಯಾರು ಅಂದರೆ ನೀನೇ ಅನ್ಕೊಬೇಕು. ಯಾಕಂದರೆ ಮಡಕೆ ಹೊಡೆಯೋ ಟಾಸ್ಕಲ್ಲಿ ನೀನು ಹೇಳಿದೆ ವಿನಯ್ ನಾನು ಹೆಂಗಿದ್ರು ಫ್ರೆಂಡ್ಸ್ ಅಂತ ಹೇಳಿ, ಮತ್ತೆ ನಿನ್ನೆನೇ ಆ ಜಗಳ ಆಡ್ತಿದ್ದೆ, ಅದೆಂಗೆ ಮಾಡ್ಕೊಂಡು ಬಂದಿದೀಯಾ, ಮಾತಾಡ್ಕೊಂಡಿದೀಯಾ ನೀನು. ಸೊ ಅವ್ರು ಹೇಳ್ತಿದ್ದಾರೆ, ಇಡೀ ಮನೆಯಲ್ಲಿ
ಯಾರು ಆಪರ್ಚುನಿಸ್ಟ್ ಅಂದರೆ ನೀನೇ ಅಂತಲೇ ಹೇಳ್ಬೋದು. ಯಾಕಂದರೆ ಲಾಸ್ಟ್ ಮಡಿಕೆ ಹೊಡೆಯೋ ಟಾಸ್ಕಲ್ಲಿ ನೀನೇ ಹೇಳಿದ್ದೆ ವಿನಯ್ ನಾನು ಎಷ್ಟೇ ಜಗಳ ಆಡಿದ್ರು ಒಂದೇ ಅಂತ. ಸೊ ಈಗ ಮತ್ತೆ ನಿನ್ನೆ ಜಗಳ ಆಡಿದ್ಯಾ, ಅದೆಷ್ಟು ಮಾತಾಡ್ಕೊಂಬಂದಿದ್ಯಾ, ಅದೇನು ಮಾತಾಡ್ಕೊಂಬಂದಿದ್ಯಾ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಟಾಪ್ 3 ಅಲ್ಲಿ ಮೊದಲು ನಮ್ರತ ಫೋಟೋ ಹಾಕಿ ಆಮೇಲೆ ಹೋಗಿ ಸಂಗೀತ ಫೋಟೋ ಹಾಕ್ತಾ ಇದ್ದಾನೆ. ಇದರಲ್ಲೇ ಗೊತ್ತಾಗುತ್ತೆ ಇವನದ್ದು ಸ್ವಂತ ಒಪಿನಿಯನ್ ಏನೂ ಇಲ್ಲ ಅಂತ. ಸೊ ಅವ್ರು ಹೇಳ್ತಿದ್ದಾರೆ ಅಲ್ಲಿ ಟಾಪ್ 3 ಅಂತ ಟಾಸ್ಕ್ ಕೊಟ್ಟಾಗ ಸೊ ಅದ್ರಲ್ಲಿ ಫಸ್ಟ್ ನಮ್ರತ ಫೋಟೋ ಹಾಕ್ಬಿಟ್ಟು ಆಮೇಲೆ ನೀನು ಹೋಗಿ ಚೇಂಜ್ ಮಾಡಿ ಸಂಗೀತ ಫೋಟೋ ಹಾಕಿದ್ಯಾ. ಸೊ ಇಲ್ಲೇ ಗೊತ್ತಾಗುತ್ತೆ ನೀನು ಓನ್ ಥಿಂಕಿಂಗ್ ಓನ್ ಒಪಿನಿಯನ್ ಯಾವುದೂ ಇಲ್ಲ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಇದು ಕಾರ್ತಿಕ್ ಅಂದರೆ ಈಗ ಇವನ್ನ ತಡೆಯೋರು ಯಾರು ಇಲ್ಲ. ಸೊ ಅವ್ರು ಹೇಳ್ತಿದ್ದಾರೆ ಆ್ಯಕ್ಚುಲಿ ಇದು ಕಾರ್ತಿಕ್ ಅಂದರೆ ಈಗ ಸಿಂಗಲ್ ಹೋಗ್ತಿದ್ದಾನಲ್ಲ, ಸೊ ಈಗ ರಿಯಲ್ ಆಗಿದ್ದಾನೆ. ಸೊ ಇನ್ನು ಅವನನ್ನು ತಡೆಯೋದು ಯಾರು ಇಲ್ಲ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಕಾರ್ತಿಕ್ ಅವರ ಜೊತೆ ಆಟಗೋಸ್ಕರ ಸ್ನೇಹ ಅಂತ ನಾಟಕ ಮಾಡಿ ಇವಾಗ ಅವನ ಬೆನ್ನಿಗೆ ಚೂರಿ ಹಾಕಲು ಮುಂದಾದ ಸಮಯ ಸಾಧಕಿ ಸಂಗೀತ. ಸೊ ಅವ್ರು ಹೇಳ್ತಿದ್ದಾರೆ ಕಾರ್ತಿಕ್ ಅವ್ರ ಜೊತೆ ಟಾಸ್ಕ್ ಅಂತ ಹೋಗ್ಲಿ ಅಥವಾ ಆಟಕ್ಕೋಸ್ಕರ ಅವ್ರ ಜೊತೆ ಸ್ನೇಹ ಮಾಡ್ಕೊಂಡ್ರು ಅಂದರೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರು, ಈಗ ಅವನು ಬೆನ್ನಿಗೆನೆ ಚೂರಿ ಹಾಕೋದಕ್ಕೆ ಹೋಗಿದ್ದಾಳಲ್ಲ ಈ ಸಂಗೀತ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಸಂಗೀತ ಯಾವ ಗ್ರೂಪ್ಗೂ ಸೇರಿಲ್ಲ, ಅವಳು ಗೆಲ್ಲೋಕೆ ಯಾರಿಗೂ ಬಕೆಟ್ ಹಿಡಿತಿಲ್ಲ, ಯಾರ ಜೊತೆನೂ ಫ್ಲರ್ಟ್ ಮಾಡ್ತಿಲ್ಲ. ಸಂಗೀತ ಬಿಗ್ ಬಾಸ್ಗೆ ಹೋಗಿದ್ದು, ಸಂಗೀತ ಆಗಿ ಬಿಗ್ ಬಾಸ್ ಮನೆಯಲ್ಲೇ ಇರೋದು. ಸೊ ಅವ್ರು ಹೇಳ್ತಿದ್ದಾರೆ ಸಂಗೀತ ಅವರು ಯಾರಿಗೋಸ್ಕರನೂ ಇಲ್ಲಿ ಬಕೆಟ್ ಹಿಡಿತಾ ಇಲ್ಲ, ಯಾರಿಂದನೂ ಹೋಗ್ತಾ ಇಲ್ಲ, ಯಾರ ಜೊತೆನೂ ಫ್ಲರ್ಟ್ ಮಾಡ್ತಾ ಇಲ್ಲ. ಸಂಗೀತ ಅವಳಾಗೆ ಬಿಗ್ ಬಾಸ್ ಮನೆಗೆ ಹೋಗಿದ್ದಾಳೆ. ಸೊ ಈಗ ಅವಳ ಥರನೇ ಇದ್ದಾಳೆ, ಎಲ್ಲೂ ಸಹ ಚೇಂಜಸ್ ಆಗಿಲ್ಲ, ಡೇ 1ಇಂದ ಅದೇ ರೀತಿ ಇದ್ದಾಳೆ ಅಂತ ಕಮೆಂಟ್ ಹಾಕಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರೋದು ಏನಪ್ಪ ನಮಗೆ ಗೊತ್ತಾಗ್ತಿರೋದಂದ್ರೆ ಸಂಗೀತ ಮತ್ತು ಕಾರ್ತಿಕ್ ಅವರ ಫ್ರೆಂಡ್ಶಿಪ್ ಎಷ್ಟು ಮಟ್ಟಿಗೆ ಹಾಳಾಗ್ತಿದೆ ಅಂತ. ಅಂದರೆ ಹಾಳಾಗೋದು ಅಂದರೆ ಅವರ ಮಧ್ಯೆ ಏನೋ ಒಂದು ಭಿನ್ನಾಭಿಪ್ರಾಯ ಅಥವಾ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಸಣ್ಣ ಪುಟ್ಟ ಜಗಳ ಆಗಿರ್ಬೋದು, ಇದು ಈಗ ದೊಡ್ಡ ರೀತಿಯಲ್ಲಿ ತಿರುವನ್ನ ಕಾಣ್ಕೊಳ್ತಾ ಇದೆ. ಬಟ್ ಏನೇ ಆಗಲಿ ಪ್ರೋಮೋ ನೋಡಿ ಡಿಸೈಡ್ ಮಾಡಬಾರ್ದು ವೀಕ್ಷಕರೇ, ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಡೇ 1ಇಂದ ಬಕ್ರ ಆಗ್ತಾ ಬಂದಿದ್ದೀವಿ, ಬಟ್ ಈಗ ಬಕ್ರ ಆಗೋದು ಬೇಡ, ಯಾಕಂದರೆ ಅವ್ರು ಚೆನ್ನಾಗೇ ಇರ್ತಾರೆ ಅಲ್ಲಿ. ಬಟ್ ನಮಗೆ ಅಲ್ಲಿ ಪ್ರೋಮೋದಲ್ಲಿ ತೋರಿಸ್ತಾರೆ. ಬಟ್ ಆ್ಯಕ್ಚುಲಾಗಿ ಈ ಥರ ಕಮೆಂಟ್ಸ್ ಬಂದಿರೋದಂತೂ ನಿಜಾನೇ. ನೀವೀಗ ಪ್ರೋಮೋಗೆ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಚೆಕ್ ಮಾಡಿದ್ರೆ ಈ ಕಮೆಂಟ್ಸ್ ಎಲ್ಲ ಅಲ್ಲಿರುತ್ತೆ. ಸೊ ಇದು ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತ ಅಲ್ವೆಲ್ಲ ನಾನು ಫಸ್ಟೇ ಹೇಳಿದ್ದೀನಿ. ಇದು ನಿಮ್ಮಗಳ ಕಮೆಂಟ್ ಜಸ್ಟ್ ಹೈಲೈಟ್ ಇರೋದನ್ನು ಮಾತ್ರ ನಾನು ಇಲ್ಲಿ ಹೇಳಿದ್ದೀನಿ. ನಿಮ್ಗೆ ಅನ್ನಿಸ್ತು ಸಂಗೀತ ಕಾರ್ತಿಕ್ ಅವ್ರ ಬಗ್ಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ ನಿಮಗೆ ನಿಮ್ಮ ಪ್ರಕಾರ ಯಾರು ನಾಮಿನೇಟ್ ಆಗಬೇಕು, ಸೊ ಅದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.